ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗೇ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ನನ್ನ ವಿಡಿಯೋಸ್ ಕೂಡ ನಿಮಗೆ ರೀಚ್ ಆಗುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಇವತ್ತಿನ ವಿಷಯ ನೀವು ಆಲ್ರೆಡಿ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ಏನು ವಿಷಯ ಹೇಳ್ತಿದ್ದೀನಿ ಅಂತ. ಬಟ್ ತುಂಬ ದಿನದಿಂದ ನಾನು ತುಂಬಾ ವೆಯ್ಟ್ ಮಾಡಿಸ್ಬಿಟ್ಟೆ ಅಂತಲೇ ಅನ್ನಿಸ್ತು. ಯಾಕಂದರೆ ತುಂಬ ದಿನದಿಂದ ನಂಗೆ ಮೆಸೇಜ್ಗಳು ಕೂಡ ಬರ್ತಾ ಇತ್ತು, ಏನಾದರೂ ಗುಡ್ ನ್ಯೂಸ್ ಇದೆನಾ ಅಕ್ಕ ಅಂತ. ನಂಗೆ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗ್ದೇ ನಾನು ಅದನ್ನೆಲ್ಲ ಡಿಲೀಟೇ ಮಾಡಿಬಿಟ್ಟಿದ್ದೀನಿ, ಅಷ್ಟೊಂದು ಕಮೆಂಟ್ಸ್ಗಳನ್ನ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಪರ್ಸ್ನಲಾಗಿ ಮೆಸೇಜ್ ಕೂಡ ಹಾಕಿದ್ದೀರಾ, ಏನು ನೀವು ಪ್ರೆಗ್ನೆಂಟ್ ಹಂಗೆ ಹಿಂಗೆ ಅಂತ. ಎಸ್, ಐ ಆಮ್ ಪ್ರೆಗ್ನೆಂಟ್. ಬಟ್ ಇಷ್ಟು ದಿನ ಹೇಳೋಕ್ಕಾಗಿರಲಿಲ್ಲ. ನಿಮಗೆ ಗೊತ್ತಿರುತ್ತೆ, ಡಾಕ್ಟರ್ಸ್ ಹೇಳಬೇಡಿ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ನಾನು ಯಾರಿಗೂ ಹೇಳಿರಲಿಲ್ಲ. ಇವಾಗ ಆ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಅನಿಸ್ಬೋದು ಇದು ತುಂಬ ಪರ್ಸ್ನಲ್ಲು, ಇದನ್ನೆಲ್ಲ ಯಾಕೆ ಇದರೆಲ್ಲ ಹಾಕ್ತಿದ್ದಾರೆ ಅಂತ. ನಾನು ಯಾವಾಗಲೂ ಹೇಳ್ತಿದ್ದೆ, ನೀವು ಕೂಡ ನನ್ನ ಫ್ಯಾಮಿಲಿ ಅಂತ. ನಾನು ಏನಾದ್ರು ತಪ್ಪು ಮಾಡಿದ್ರೆ ನೀವು ಎಷ್ಟೊಂದು ತಿದ್ದುತ್ತಿರ್ತೀರ. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಏನಾದ್ರು ತಪ್ಪಾಗಿ ಮಾತಾಡಿದ್ರು ಕೂಡ, ಇಲ್ಲ ನೀವು ಈ ಥರ ತಪ್ಪು ಮಾತಾಡಿದ್ರಿ ಅಂತ ನಂಗೆ ಹೇಳೋರು ತುಂಬ ಜನ ಇದ್ದೀರಾ. ಹಾಗಾಗಿ ಎಷ್ಟೋ ಜನರಿಂದ ನೀವು ನನಗೆ ತುಂಬಾ ಹೆಲ್ಪ್ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ಹೌದು, ತುಂಬ ದಿನದಿಂದಲೇ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆ. ಬಟ್ ಡಾಕ್ಟರ್ಸ್ ಹೇಳಬೇಡಿ ಅಂತ ಹೇಳಿದ್ರಲ್ವ. ಸೊ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಹೇಳೋಕ್ಕಾಗಿರಲಿಲ್ಲ 3 ಮಂತ್ಸ್. ಆಮೇಲೆ ಹೇಳೋಣ ಅಂತ ಅಂದ್ಕೊಂಡು ಹೀಗೆ ಎಲ್ಲ ಮುಂದೆ ಹೋಗ್ತಾನೆ ಇತ್ತು. ಈವನ್ ನಾವು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಹೇಳಿಲ್ಲ. ಎಷ್ಟೊಂದು ಜನಕ್ಕೆ ಇವಾಗ ಯಾರೆಲ್ಲ ನ್ಯೂ ಇಯರ್ಗೆ ವಿಶ್ ಮಾಡಲಿಕ್ಕೆ ಫೋನ್ ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ ಮಾತ್ರ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಹೇಳಿರೋದು. ಸೊ ಹಾಗಾಗಿ ಇದು ಯಾರಿಗೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಜನಕ್ಕೆ ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ಕೆಲವೊಂದು ಕಮೆಂಟ್ಸ್ ನಾನು ಡಿಲೀಟ್ ಮಾಡಿದ್ದೀನಿ. ಐ ಆಮ್ ಸೋ ಸಾರಿ. ನಿಜವಾಗ್ಲೂ ನೋಡಿದ ತಕ್ಷಣ ಡಿಲೀಟ್ ಮಾಡಿಬಿಡ್ತಿದ್ದೆ. ಸೊ ಈ ಒಂದು ಕ್ಷಣಕ್ಕೆ ನಂಗೆ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನೀವು ನೋಡಿರ್ತೀರ, ನಾವು ಮನೇಲಿ ಇಬ್ಬರೇ ಇರೋದು, ನಾನು ಮತ್ತು ನನ್ನ ಹಸ್ಬೆಂಡ್. ಹಾಗಾಗಿ ಸೊ ನೀವು ನನ್ನ ಜೊತೆ ಇರ್ತೀರ ಅಂತ ಅಂದ್ಕೋತೀನಿ. ಸೊ ನಂಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ನಾನು ಪದೇ ಅದನ್ನೇ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಬಿಕಾಸ್ ಯಾರೂ ಇಲ್ಲದ ಟೈಮಲ್ಲಿ ನನ್ನ ಒಂದು ನಾನು ಏನಾದರೂ ಅಂದ್ಕೋಬೇಕು ಅಥವಾ ಏನಾದರೂ ಹೇಳಬೇಕು ಅಂತ ಅಂದಾಗ ನಾನು ವೀಡಿಯೋ ಮುಖಾಂತರನೇ ಹೇಳ್ತಿದ್ದೆ. ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಕೂಡ ಹಂಚ್ಕೊಂಡಿದ್ದೀನಿ. ನಾವು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಅಥವಾ ಏನಾದರೂ ಖುಷಿ ಆಗಿತ್ತಾ, ಏನಾದರೂ ದುಃಖ ಆಗಿತ್ತಾ, ಎಲ್ಲದನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದಕ್ಕೆ ನೀವು ರಿಪ್ಲೈನೂ ಕೂಡ ಮಾಡಿದ್ದೀರಾ. ನನಗೆ ಎಷ್ಟೊಂದು ಸಮಾಧಾನದ ಮಾತುಗಳನ್ನೂ ಕೂಡ ಹೇಳಿದ್ದೀರಾ. ಎಷ್ಟೊಂದು ಸರ್ತಿ ನಂಗೆ ಯೂಟ್ಯೂಬ್ ಬಿಡಬೇಕು ಅಂತ ಅನಿಸ್ದಾಗೂ ಕೂಡ, ಇಲ್ಲ ಚೆನ್ನಾಗಿ ಮಾಡ್ತೀರಾ ಮಾಡಿ ಅಂತಲೂ ಹೇಳಿದ್ದೀರಾ. ಅದೆಲ್ಲ ತುಂಬಾ ಖುಷಿ ಆಗುತ್ತೆ. ಹಾಗೇ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂದರೆ, ಎಷ್ಟೋ ಜನ ನಮ್ಮ ಕೊಟ್ಟೋರಲ್ಲೇ ಹೇಳ್ತಿರ್ತಾರೆ, ನಿಮ್ಮ ವಿಡಿಯೋಸ್ ಸಖತ್ತಾಗಿರುತ್ತೆ, ಏನು ನಿಮ್ಮ ಹಸ್ಬೆಂಡ್ಗೆ ಅಷ್ಟೊಂದು ಗೊಳೋಕಿತ್ತ ಅಂತ. ಇನ್ನು ಕೆಲವೊಬ್ಬರು ಸೊ ನಿಮ್ಮ ರೆಸಿಪಿ ನೋಡಿ ನಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿದ್ರು, ನನ್ನ ಹೆಂಡತಿ ತುಂಬಾ ಚೆನ್ನಾಗಿತ್ತು ಅಕ್ಕ ಅಂತಲೂ ಹೇಳ್ತಾರೆ. ಒಂಥರ ಇದೆಲ್ಲ ನೋಡಿದ್ರೆ ಖುಷಿಯಾಗುತ್ತೆ. ನಾನೇನು ಅಷ್ಟು ಚೆನ್ನಾಗಿ ಏನು ಮಾಡೋದು, ಬಟ್ ನಾನು ಮಾಡಿರೋದ್ರಲ್ಲಿ ನಂಗೆ ತೃಪ್ತಿ ಇದೆ ಅಂತಲೇ ಹೇಳ್ತೀನಿ. ಇಷ್ಟು ದಿನ ಹೇಗೆ ಕೈ ಹಿಡಿದ್ರು, ಇನ್ಮೇಲೂ ಕೂಡ ನನ್ನ ಒಂದು ಚಾನಲ್ನ ಇದೇ ರೀತಿಯಾಗಿ ತಗೊಂಡೋಗಿ, ಅದರಲ್ಲೂ ಈ ಒಂದು ದಿನಗಳು ಅಂದರೆ ನನ್ನ ಒಂದು ಈ ಪ್ರೆಗ್ನೆನ್ಸಿ ಜರ್ನಿಲಿ ನನಗೆ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಒಂದು ಸಪೋರ್ಟ್. ಸೊ ಪಾಸಿಟಿವ್ ಆಗಿರಬೇಕು, ತುಂಬಾ ಪಾಸಿಟಿವ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ವಿಷಯಗಳು ನನಗೂ ಕೂಡ ಕುಗ್ಗಿಸುತ್ತೆ. ಏನೋ ಮಿಸ್ ಆಗಿ ಯಾವುದೋ ಒಂದು ಕ್ಲಿಪ್ ಹಾಕ್ಬಿಟ್ಟಿರ್ತೀನಿ, ಅದಕ್ಕೆ ಬೈತಾರೆ. ಸೊ ನಾನು ಅದನ್ನೆಲ್ಲದನ್ನು ಕೂಡ ಮೈಂಡಿಗೆ ಹಾಕ್ಕೊಳ್ಳಲ್ಲ. ಸೊ ಏನೋ ತಪ್ಪಾಗಿರುತ್ತೆ ಅದನ್ನೆಲ್ಲ ತಿದ್ಕೊಂಡು ನಡೆಯೋದಕ್ಕೆ ಇವನ್ 2026 ನಂಗೆ ತುಂಬಾ ಕಲಿಸಿದೆ. ಅದರಲ್ಲೂ ನಮ್ಮ ಒಂದು ಬಿಗ್ಗೆಸ್ಟ್ ಮಿರಾಕಲ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಅದು ನಮ್ಮ ಪಾಪು ಮೇಲೂ ಕೂಡ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಇರಲಿ ಅಂತ ನಾನು ಆಶಿಸ್ತೀನಿ. ಅದೇ ರೀತಿಯಾಗಿ ನಾನು ಇನ್ನೂ ಒಂದು ಸತಿ ಹೇಳ್ತಿದ್ದೀನಿ, ತುಂಬ ಪರ್ಸ್ನಲ್ ಅಂತ ಹೇಳಿಬಿಟ್ಟು ಇದೆಲ್ಲ ಹಾಕಿ ಹೇಳ್ತಿದ್ದಾಳೆ ಅಂತ ಮಾತ್ರ ದಯವಿಟ್ಟು ಅನ್ಕೋಬೇಡಿ. ಯಾಕಂದರೆ ನೀವು ಕೂಡ ನನ್ನ ಫ್ಯಾಮಿಲಿ ಅಂತ ಹೇಳಿಬಿಟ್ಟು ಈ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಯಾಕಂದರೆ ಕೆಲವೊಂದು ಸತಿ ದುಃಖ ಆದಾಗ ಸಮಾಧಾನ ಮಾಡೋರು ನೀವೇ, ನಮಗೆ ಖುಷಿ ಆದಾಗ ಖುಷಿ ಪಡೋರು ಕೂಡ ನೀವೇ. ಎಷ್ಟೋ ಜನ ಇಲ್ಲೇ ಇರ್ತಾರೆ, ನಮ್ಮ ಜೊತೆಗೇ ಇರ್ತಾರೆ, ನಮಗೆ ಸಪೋರ್ಟ್ ಮಾಡಿರಲ್ಲ. ಬಟ್ ಎಲ್ಲೋ ಕೂತು ಎಲ್ಲೋ ಇದ್ದು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಒಂದು ಪರಿಶ್ರಮಕ್ಕೆ ನೀವು ಬೆಲೆ ಕೊಟ್ಟಾಗ ನಮಗೇನೋ ಒಂಥರ ಖುಷಿ ಆಗುತ್ತೆ.
ಸೊ ತುಂಬಾ ಖುಷಿ ಆಯಿತು ನನಗಂತೂ. ನಾನಂತೂ ಈ ಒಂದು ಕ್ಷಣ ಅದು ನಿಮ್ಮ ಜೊತೆ ಹಂಚ್ಕೊತಿದ್ದೀನಲ್ವ, ಸೊ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಆಮೇಲೆ ಪ್ರೆಗ್ನೆನ್ಸಿ ಜರ್ನಿ ಕೇಳೋದಾದರೆ ಫಸ್ಟ್ 3 ಮಂತ್ಸ್ ಆರಾಮಾಗಿದ್ದೆ ನಾನು. ನನಗೆ ಏನು ವಾಮಿಟಿಂಗ್ ಇಲ್ಲ, ಏನೂ ಇರಲಿಲ್ಲ. ಬಟ್ ಸಖತ್ತಾಗಿ ನಿದ್ದೆ ಬರ್ತಿತ್ತು ಮಾತ್ರ. ಸೊ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಸೊ ಆಮೇಲೆ ಆಫ್ಟರ್ 3 ಮಂತ್ಸ್ ಆದಮೇಲೆ ಸ್ವಲ್ಪ ಇವಾಗ ಊಟ ಮಾಡಿದ್ದು ಅಥವಾ ನೀರು ಕುಡಿದ್ರೆ ಸ್ವಲ್ಪ ವಾಮಿಟಿಂಗ್ ಆಗ್ತಾ ಇದೆ. ಬಟ್ ಫಸ್ಟು 3 ಮಂತ್ಸ್ ಅಂತೂ ಕಂಪ್ಲೀಟ್ ನನಗೆ ಏನೂ ಇರಲಿಲ್ಲ, ನಾನು ಆರಾಮಾಗೇ ಇದ್ದೆ. ಬಟ್ ಇತ್ತೀಚೆಗೆ ಮಾತ್ರ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇದೆ, ಅದು ಬಿಟ್ಟರೆ ಇನ್ನೇನು ಕಷ್ಟ ಇಲ್ಲ, ಆರಾಮಾಗಿ ಹೋಗ್ತಾ ಇದೆ. ಸೊ ಇನ್ಮೇಲೆ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಒಂದು ಏನು ನನ್ನ ಡೇ ಟು ಡೇ ಲೈಫಲ್ಲಿ ಯಾವ ಥರ ನಾನು ಕೂಡ ಕೇರ್ ಮಾಡಬೇಕು. ಇಷ್ಟು ದಿನ ಹೆಂಗೋ ನಡೆಯುತ್ತೆ, ಬಟ್ ಇನ್ಮೇಲೆ ನಾನು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಸ್ವಲ್ಪ ಕೇರ್ ತೊಗೋಬೇಕಲ್ವ. ಸೊ ಅದನ್ನು ಇದು ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು. ಸೊ ಹಾಗಾಗಿ ಏನೆಲ್ಲ ನಾನು ಮಾಡ್ತೀನೋ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಅದರಲ್ಲಿ ಏನಾದರೂ ತಪ್ಪಿದರೆ ನೀವು ನನ್ನನ್ನು ತಿದ್ದಿ ನೀವು ಹೇಳಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಹಾಗೆಯೇ ತುಂಬಾ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರಲಿ, ನಮ್ಮ ಕುಟುಂಬದ ಮೇಲೆ, ಹಾಗೆ ನಮ್ಮ ಹುಟ್ಟುವಂಥ ಪಾಪು ಮೇಲೆ. ಸೊ ಇನ್ನು 1 ನಿಮಿಷ ಇರಿ, ನಾನು ಚೆಕ್ ಮಾಡಿದಾಗ ಫಸ್ಟ್ ಸೊ ನೋಡಿ ಇದು ಟೆಸ್ಟ್ ಮಾಡಿದ್ದು. ಸೊ ತುಂಬ ನಿಮಗೆ ಕಾಣ್ತಿದೆ ಅಂತ ಅಂದ್ಕೋತೀನಿ. ಇದನ್ನು ಹಾಗೇ ಇಟ್ಕೊಂಡಿದ್ದೀನಿ ಮೆಮೊರಿಗೋಸ್ಕರ. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಎಲ್ಲ ಒಂದೊಂದು ಇರಲಿ ಅಂತ, ಲೈಕ್ ಇದೊಂದು ಮಿರಾಕಲ್ ಅಲ್ವಾ ಲೈಫಲ್ಲಿ. ಸೊ ಹಾಗಾಗಿ ಇದಿರಲಿ, ಇದು ನಾವು ಮೆಮೊರೇಬಲಾಗಿ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಎಲ್ಲದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಆಮೇಲೆ ಇದಕ್ಕಿಂತ ಮುಂಚೆ ನಮ್ಮ ಆ್ಯನಿವರ್ಸರಿ ಗಿಫ್ಟು ನಾನು ಇದನ್ನೇ ಕೊಟ್ಟಿದ್ದು ನಮ್ಮ ಯಜಮಾನ್ರಿಗೆ. ಸೊ ಆ ವೀಡಿಯೋಸ್ಗಳು ಕೂಡ ಇದೆ ನನ್ನ ಹತ್ರ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ಅಭಿಯವ್ರ ರಿಯಾಕ್ಷನ್ ಹೇಗಿತ್ತು ಅಂತ ಎಲ್ಲ ಹೇಳಿ. ಆಮೇಲೆ ಇನ್ನೇನು ಈ ಬ್ಲಾಗ್ನ ಮಾಡ್ತಾ ಇದ್ದಿದ್ದು. ಸೊ ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ಹಾಗೆಯೇ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತಿನ್ನೇನು ಹೇಳೋದು, ಮತ್ತು ಮುಂದಿನ ದಿನಗಳಲ್ಲಿ ನಾನು ಕೂಡ ನಾನು ಏನೆಲ್ಲ ಮಾಡ್ತೀನಿ, ನಾನು ಹಾಸ್ಪಿಟಲ್ ವಿಸಿಟ್ಟು ಇಷ್ಟು ದಿನ ಸ್ವಲ್ಪ ಅಷ್ಟಾಗಿ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ. NT ಸ್ಕ್ಯಾನ್ದಾಗಿರ್ಬೋದು ಅಥವಾ ಹಾಸ್ಪಿಟಲ್ ವಿಸಿಟ್ದಾಗಿರ್ಬೋದು. ಬಿಕಾಸ್ ನನಗೆ ಮೊದಲನೇದಾಗಿ ಪಾಪಗೆ ಹಾರ್ಟ್ ಬೀಟ್ ಬಂದಿದ್ದಿಲ್ಲ. ಸೊ ಹಾಗಾಗಿ ತುಂಬಾ ಭಯದಲ್ಲೇ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ, ಏನಾಗುತ್ತೋ ಏನು ಹೇಳ್ತಾರೋ ಅಂತ. ಫೈನಲಿ ಹಾರ್ಟ್ ಬೀಟ್ ಬಂತು. ಅದಾದಮೇಲೆ ಎಲ್ರಿಗೂ ಹೇಳಿದ್ದು. ಅಲ್ಲಿವರೆಗೂ ನಮಗೂ ಒಂದು ಭಯ ಇರುತ್ತೆ ಅಲ್ವಾ. ಸೊ ಒಳಗಡೆ ಹೋದಾಗ ಏನು ಹೇಳ್ತಾರೋ, ಏನಿದೆನೋ, ಪಾಪು ಹೇಗಿದೆ, ಏನು ಕತೆ, ಬರೀ ಟೆನ್ಷನಲ್ಲೇ ಹೋಗ್ತಾ ಇದ್ವಿ. ಟ್ರಸ್ಟ್ ಮೀ, ನನ್ನ ಹಾರ್ಟ್ ಬೀಟ್ ನನಗೆ ಕೇಳಿಸ್ತಾ ಇತ್ತು ಅಲ್ಲಿ ಹೋದಾಗ. ಎಷ್ಟೋ ಸತಿ ಡಾಕ್ಟರ್ಸ್ ಹೇಳ್ತಾಯಿದ್ರು, ಸೊ ಕೂಲಾಗಿರಿ, ನಿಮ್ಮ ಹಾರ್ಟ್ ಬೀಟ್ ನಮಗೆ ಕೇಳಿಸ್ತಾ ಇದೆ, ಪಾಪುದು ಕೇಳಬೇಕು ನಮಗೆ, ನಿಮ್ಮದಲ್ಲ ಅಂತ ಹೇಳ್ತಿದ್ರು. ಸೊ ಅಷ್ಟು ನಾನು ಹೆದರುತ್ತಿದ್ದೆ. ಪರವಾಗಿಲ್ಲ, ಬಟ್ ಅದಕ್ಕೋಸ್ಕರ ಯಾವುದೇ ರೀತಿಯಾದ ವೀಡಿಯೋಸ್ನ ಮಾಡ್ಕೊಳ್ಳೋಕೆ ನಮ್ಮ ಕೈಲಿ ಆಗಿಲ್ಲ. ಬಟ್ ಇನ್ನು ಮುಂದೆ ಏನೇನಿದೆ ನಾನು ಅದನ್ನೆಲ್ಲದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಮಾಡ್ತಾರೆ, ಇದರಲ್ಲಿ ಏನು ಸ್ಪೆಷಲ್ ಇದೆ, ಎಲ್ಲರೂ ಲೈಫಲ್ಲೂ ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಎಲ್ಲರೂ ಹೋಗ್ತಾರೆ ಅಂತ ಅನ್ಕೋಬೋದು. ಕೆಲವೊಂದು ವಿಷಯಗಳು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಇವಾಗ ಎಕ್ಸಾಂಪಲ್ ನನಗೇನೆ NT ಸ್ಕ್ಯಾನ್ ಅಂದರೆ ಏನು ಅಂತ ಗೊತ್ತಿದ್ದಿಲ್ಲ. ಅದನ್ನು ಯಾಕೆ ಮಾಡ್ತಾರೆ, ಅನಾಮಲಿ ಸ್ಕ್ಯಾನ್ ಅಂದರೆ ಏನು, ಫೀಟಲ್ ಸ್ಕ್ಯಾನ್ ಅಂದರೆ ಇವೇನು ನನಗೆ ಗೊತ್ತಿರಲಿಲ್ಲ. ನಾನು ಕೂಡ ಬೇರೆ ಒಂದು ವೀಡಿಯೋ ನೋಡಿದಾಗ ನನಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿದ ಮೇಲೆ ನನಗೆ ಭಯ ಹೋಗುತ್ತೆ. ಇಲ್ಲ ಅಂತಂದರೆ ನಾನು ಹೋದ ತಕ್ಷಣ ಸ್ಕ್ಯಾನಿಂಗಲ್ಲಿ ಏನು ಹೇಳ್ತಾರೋ ಏನೋ, ಈ ಥರ ಯಾಕೆ ಮಾಡ್ತಾರೆ ಇದನ್ನೆಲ್ಲ ಅಂತ ಹೇಳಿಬಿಟ್ಟು ಟೆನ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದೀವಿ ಅಂದರೆ ಯಾವುದಾದ್ರು ಒಂದು ನಾನು ಮಾಡೋವಂಥ ವೀಡಿಯೋದಲ್ಲಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆಯೇ ಕೆಲವೊಂದು ವಿಷಯಗಳು ಎಲ್ರಿಗೂ ಗೊತ್ತಿರಲ್ಲ, ಹೌದಾ. ಎಲ್ಲ ವಿಷಯಗಳು ಎಲ್ರಿಗೂ ಗೊತ್ತಿರಲ್ಲ. ಈಗ ನಾನು ಏನೋ ಒಂದು ಮಾಡ್ತಾಯಿದ್ದೀನಿ ಅಂದರೆ ಅದು ತಪ್ಪಾಗಿರ್ಬೋದು, ಹೌದಾ. ಅದನ್ನು ತಿದ್ದೋವಂಥ ಕೆಲಸನೂ ಕೂಡ ನೀವು ಮಾಡ್ಬೋದು. ಸೊ ಹಾಗಾಗಿ ಅಥವಾ ನಾವು ಮಾಡೋವಂಥ ಒಂದು ರೆಮಿಡಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಶೀತಕ್ಕೋ ಅಥವಾ ಪಿಂಪಲ್ಗೋ ನಾವು ಯಾವುದೋ ಒಂದು ಹೇಳ್ತೀವಿ, ಅದು ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಇದೇ ಥರ ನಾವು ವೀಡಿಯೋಸ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದರೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡುತ್ತೆ ಅನ್ನೋದಷ್ಟೇ. ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಫ್ಯಾಮಿಲಿ ಸಪೋರ್ಟ್ನಂತೂ ಸಖತ್ತಾಗಿ
ನಾನು ಬೇರೆಯವ್ರದ್ದು ಯಾರ್ದು ಚಿಂತೆ ಮಾಡಲ್ಲ. ನನ್ನ ಗಂಡ ಆಗಿರ್ಬೋದು, ನಮ್ಮ ಮಾವ ಆಗಿರ್ಬೋದು, ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗೆಯೇ ಅಭಿಯವ್ರ ಮನೆ ಕಡೆಯೂ ತುಂಬಾ ಚೆನ್ನಾಗಿದೆ. ಅವ್ರ ಅಮ್ಮನ ಮನೆ ಸೈಡಂತೂ ಸಕ್ಕತ್ತಾಗಿ ಹೆಲ್ಪ್ ಮಾಡ್ತಾರೆ ನಂಗೆ ಎಲ್ಲರೂ ನಂಗೆ ತುಂಬಾ ಇಷ್ಟ. ಎಲ್ಲರೂ ತುಂಬ 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 ಪ್ರೀತಿ ಮಾಡ್ತಾರೆ. ಅದರಲ್ಲೂ ಈ ಪ್ರೆಗ್ನೆನ್ಸಿ ಗೊತ್ತಾದ ಮೇಲಂತೂ ಸಕ್ಕತ್ತಾಗಿ ನೋಡ್ಕೋತಾರೆ. ಲೈಕ್ ಎಲ್ಲರೂ ದೂರ ಇರ್ಬೋದು, ಬಟ್ ಯಾರೂ ಇಲ್ಲ ಅನ್ನೋ ಕೊರತೆನ ನನಗೆ ಯಾರೂ ಕೊಟ್ಟಿಲ್ಲ. ಸೊ ಸುಸ್ತಾಗ್ತಾಯಿದೆ ಮಾತಾಡ್ತಾ. ಅವ್ರು ಎಷ್ಟೇ ದೂರ ಇದ್ರೂ ಕೂಡ ನನಗೆ ಆ ಥರ ನಾವು ದೂರ ಇದ್ದೀವಿ ಅನ್ನೋ ಫೀಲೇ ತರಿಸಲ್ಲ. ಯಾವಾಗಲೂ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಸೊ ಒಂಥರ ಕಂಫರ್ಟ್ ಝೋನ್ ಅಂತಲೇ ಹೇಳ್ಬೋದು. ಇನ್ನು ಅಭಿನಂತೂ ಕೇಳಲೇಬೇಡಿ. ಅವ್ರಿಗೆ ಹೆಂಗೆ ಬಿಹೇವ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಅವರೇನೋ ಒಂಥರ ನಾವೇ ಒಂಥರ ಚೈಲ್ಡ್ಗಳಿದ್ದಾಗಿದ್ದೀವಿ, ನಮಗೆ ಚೈಲ್ಡ ಅಂತಾರೆ ಅವರು. ಸೊ ಆ ಥರ ಲೈಕ್ ನಾವು ಹೀಗೆಲ್ಲ ರಿಯಾಕ್ಟ್ ಮಾಡಬೇಕು ಅದೆಲ್ಲ ಗೊತ್ತಿಲ್ಲ. ಹಾಗೆಯೇ ನನಗಂತೂ ಇನ್ನೂ ಬೇಬಿ ಮೂಮೆಂಟ್ಸ್ ಗೊತ್ತಾಗ್ತಾ ಇಲ್ಲ. ಸೊ ಗೊತ್ತಾದ್ಮೇಲೆ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋಸ್ ಇದ್ದಾಗ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಮತ್ತು ಇದಿಷ್ಟು ಇವತ್ತಿನ ವೀಡಿಯೋ. ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಅದನ್ನೆಲ್ಲ ಹೇಳಿದ್ದೀನಿ. ಎನಿವೇ, ನನಗೆ ಈ ಒಂದು ಜರ್ನಿಯಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಾನು ಯಾವತ್ತೂ ಕೇಳಿಲ್ಲ ಈ ಥರ ನನಗೆ ನನ್ನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ. ಬಟ್ ಇವಾಗ ಕೇಳ್ತಾ ಇದ್ದೀನಿ ಬಿಕಾಸ್ ಆಫ್ ನನ್ನ ಪಾಪು ಮೇಲೆ ಆಸೆಯಿಂದ ಕೇಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇದೇ ಥರನೇ ಇರಲಿ. ನಿಮ್ಮೆಲ್ಲ ಕಾಳಜಿ, ನಿಮ್ಮೆಲ್ಲರದು ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಮ್ಮ ಈ ಒಂದು ಪುಟ್ಟ ಫ್ಯಾಮಿಲಿ ಮೇಲೆ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ. ಇನ್ನೂ ಮಗು ಗಂಡು ಹೆಣ್ಣು ಯಾವುದಾದ್ರೂ ಆಗಲಿ ಚೆನ್ನಾಗಿದ್ದರೆ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಹೆಣ್ಮಗು ಆದರೆ ನಮ್ಮ ಅತ್ತೆನೇ ಹುಟ್ಟು ಬಂದರು ಅಂತ ಹೇಳಿಬಿಟ್ಟು ಅದು ಒಂಥರ ಖುಷಿ ಇರುತ್ತೆ. ಸೊ ದೇವ್ರು ಯಾವ್ದು ಕೊಟ್ಟರು ಕೊಟ್ಟಯ್ಯ, ನಮ್ಮೂರು ಕೊಟ್ಟೂರು ದೊರೆ ಯಾವುದು ಕೊಟ್ಟರು ನಾವು ಸ್ವೀಕಾರ ಮಾಡಬೇಕು. ಯಾವುದೇ ಆಗಲಿ ಆರೋಗ್ಯವಾಗಿ ಆಗಲಿ ಅಂತ ಹೇಳಿ ನಾನು ಬಯಸ್ತೀನಿ ಅಷ್ಟೇ. ಇದಿಷ್ಟು ಇವತ್ತಿನ ವಿಡಿಯೋ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ.